ಯುಪಿಎ ತಲೆಯಲ್ಲಿ ರಾಜಕೀಯ ಗೆಲುವಿನ ಲೆಕ್ಕಾಚಾರ, ವಿರೋಧ ಇದ್ರೂ ಆಹಾರ ಭದ್ರತಾ ಕಾಯ್ದೆಗೆ ರಾಷ್ಟ್ರಪತಿ ಅಂಗೀಕಾರ, ಮತ ಸೆಳೆಯಲಿಕ್ಕೆ ಯುಪಿಎ ರಣತಂತ್ರ. ಮತ್ತೆ ಭಾರತವನ್ನು ಕೆಣಕ್ತು ಚೀನಾ, ಗಡಿ ವಿಷಯದಲ್ಲಿ ಭಾರತದ ತಾಳ್ಮೆ ಕಣಕ್ಲಿಕ್ಕೆ ಪ್ರಯತ್ನ, ಆಂಟನಿ ಭೇಟಿಗೂ ಮುನ್ನ ಉದ್ದಟತನದ ಪ್ರದರ್ಶನ. ವಾರಕ್ಕೆ ಬರೀ ₹100 ಕೂಲಿ, ರಾಜ್ಯ ಸರ್ಕಾರಕ್ಕಿಲ್ಲ ಬಾಲ ಕಾರ್ಮಿಕರ ಬಗ್ಗೆ ಕಳಕಳಿ, ಸುವರ್ಣ ನ್ಯೂಸ್ನಿಂದ ಬಯಲಿಗೆ ಬಂತು ಗೋರಿಪಾಳ್ಯದ ಮಕ್ಕಳ ಕರಾಳ ಕೂಪ. ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರ್ಬಾರು, 10 ದಿನ ಆದರೂ ಈಡೇರಲಿಲ್ಲ ಸಚಿವರ ಭರವಸೆ, ಸಿಟಿ ರೌಂಡ್ಸ್ ನಡೆಸಲಿಕ್ಕೆ ರಾಮಲಿಂಗಾರೆಡ್ಡಿ ನಿರ್ಧಾರ. ವಿವಾದಕ್ಕೆ ಕಾರಣವಾಯಿತು ಮೈಸೂರು ಮಲ್ಲಿಗೆ ಚಿತ್ರ, ಟೈಟಲ್ ಬಳಸಿದ್ದಕ್ಕೆ ನಾಗಾಭರಣ ಅಪಸ್ವರ, ಶೀರ್ಷಿಕೆ ನೀಡದಂತೆ ಚೇಂಬರ್ಗೆ ಪತ್ರ. ನಮಸ್ಕಾರ, ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿದೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಸುದ್ದಿ ಆಹಾರ ಭದ್ರತಾ ಕಾಯ್ದೆಗೆ ರಾಷ್ಟ್ರಪತಿಯವರ ಅಂಗೀಕಾರ ಇವತ್ತು ದಕ್ಕಿರುವಂಥದ್ದು. ಅವಸರದಲ್ಲಿ ಇಂಥ ನಿರ್ಧಾರಕ್ಕೆ ಕೇಂದ್ರ ಯಾಕೆ ಬಂತು, ಅದರ ಹಿಂದಿನ ರಾಜಕೀಯದ ಲಾಭದ ಲೆಕ್ಕಾಚಾರ ಏನು, ಇದ್ರ ಬಗ್ಗೆ ಮಾತಾಡಲಿಕ್ಕೆ BL ಶಂಕರ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ನ ಹಿರಿಯ ಮುಖಂಡರು. ಜೊತೆಗೆ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ನೇರ ಸಂಪರ್ಕಕ್ಕಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಾಗೆ ವಿಶ್ಲೇಷಣೆಯನ್ನು ನಡೆಸ್ತಾರೆ. ಇನ್ನು ವಾರಕ್ಕೆ ಬರೀ ₹100 ಕೂಲಿ, ಜೊತೆಗೆ ಏನಂದರೆ ಮಕ್ಕಳನ್ನು ಬಳಸ್ಕೊಳ್ಳುವಂಥದ್ದು, ಇದು ಯಾವುದೂ ಕೂಡ ವ್ಯವಸ್ಥೆಯ ಗಮನಕ್ಕೆ ಬಂದಿಲ್ಲ ಅನ್ನುವಂಥದ್ದೇ ಒಂದು ವಿಪರ್ಯಾಸದ ಸಂಗತಿ. ಸುವರ್ಣ ನ್ಯೂಸ್ ಇದನ್ನು ಬಯಲಿಗೆಳೆದಿದೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಕಾತ್ಯಾಯಿನಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ, ಮಕ್ಕಳ ಹಕ್ಕು ಹೋರಾಟಗಾರ್ತಿ. ಇನ್ನು ಬೆಂಗಳೂರಿನ ರಸ್ತೆಗಳ ಬಗ್ಗೆ ಹೇಳಲೇಬೇಕು, ಯಾಕಂದರೆ 10 ದಿನದೊಳಗಡೆ ನೋಡ್ತಾ ಇರಿ ಮ್ಯಾಜಿಕ್ ಮಾಡ್ತೀವಿ ಅನ್ನುವಂಥ ಮಾತನ್ನು ರಾಮಲಿಂಗಾರೆಡ್ಡಿ ಹೇಳಿದರು. ಯಾವ ಮ್ಯಾಜಿಕ್ಕು ಕೂಡ ನಡೀಲಿಲ್ಲ, ಗುಂಡಿಗಳು ಹೇಗಿವೆಯೋ ಹಾಗೆಯೇ ಇದೆ. ಕೆಲವೊಂದು ಕಡೆಗೆ ತ್ಯಾಪೆ ಹಾಕುವಂಥ ಪ್ರಯತ್ನಗಳನ್ನು ಮಾತ್ರ ಮಾಡ್ತಾ ಇದೆ ವ್ಯವಸ್ಥೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಮೇಯರ್ ವೆಂಕಟೇಶ್ ಮೂರ್ತಿ ನಮ್ಮೊಂದಿಗೆ ಬರ್ತಾರೆ, ಜೊತೆಗೆ ಗುಣಶೇಖರ್ ವಿಪಕ್ಷ ನಾಯಕರು ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವರೆಲ್ಲರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ. ಆದರೆ ಆರಂಭದಲ್ಲಿ ಲೋಕಸಭೆ ಚುನಾವಣೆಗೆ ಇನ್ನು ಕೆಲ ತಿಂಗಳು ಮಾತ್ರ ಬಾಕಿ ಇವೆ. ಇಲ್ಲಿ ರಾಜಕೀಯ ಕಸರತ್ತು ಅನ್ನುವಂಥ ಶುರುವಾಗಿದೆ. UPA ಈಗಾಗಲೇ ಮತಗಳನ್ನು ಸೆಳೆಯಲಿಕ್ಕೆ ಇಲ್ಲದ ಕಾರ್ಯತಂತ್ರಗಳನ್ನು ಹೆಣಿತಾ ಇದೆ. UPA ಸರ್ಕಾರ ತನ್ನ ಬಹು ಮಹತ್ವಾಕಾಂಕ್ಷೆಯ ಆಹಾರ ಭದ್ರತಾ ಕಾಯ್ದೆಯನ್ನು ಕೊನೆಗೂ ಸುಗ್ರೀವಾಜ್ಞೆ ಮುಖಾಂತರ ಜಾರಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ವಿಪಕ್ಷಗಳು ಹಾಗೂ ಹಲವು ಕೃಷಿ ತಜ್ಞರು, ಆರ್ಥಿಕ ತಜ್ಞರ ವಿರೋಧದ ನಡುವೆಯೂ ಕೂಡ ವಿವಾದಿತ ಮಸೂದೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ UPA ಮುಂದಾಗಿದೆ. ರಾಷ್ಟ್ರಪತಿ ಅಂಕಿತದ ಜೊತೆಗೆ ಇವತ್ತಿಂದ ಕಾಯ್ದೆ ಅನುಷ್ಠಾನಕ್ಕೆ ಬಂದಿದೆ. ಆದರೂ ಇನ್ನು 6 ತಿಂಗಳ ಒಳಗೆ ಸಂಸತ್ತಿನ 2 ಮನೆಗಳಲ್ಲಿ ಈ ಕಾಯ್ದೆಗೆ ಅನುಮೋದನೆ ಪಡೆಯುವಂಥದ್ದು ಅನಿವಾರ್ಯ. ಹೀಗಾಗಿ ಬರುವ ಮಳೆಗಾಲದ ಅಧಿವೇಶನದಲ್ಲಿ ಈ ಕಾಯ್ದೆ ಮಂಡನೆಗೆ ಇಡುವಂಥ ಸಾಧ್ಯತೆ ಇದೆ. ಅಲ್ಲಿ ಇದು ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅನ್ನುವಂಥದ್ದೇ ಕುತೂಹಲ. ಬನ್ನಿ, ಚರ್ಚೆ ಆರಂಭ ಮಾಡೋಕ್ಕಿಂತ ಮೊದಲು ಈ ಆಹಾರ ಭದ್ರತೆಯ ಕಾಯ್ದೆಯ ಹೈಲೈಟ್ಸ್ ಏನು ಅದನ್ನು ನೋಡೋಣ ಗ್ರಾಫಿಕ್ಸ್ ಮುಖಾಂತರ. ವಿಶ್ವದಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಆಹಾರ ಪೂರೈಕೆ ಯೋಜನೆ ಇದು. ಭಾರತದ ಬಡ ಜನರ ಹಸಿವನ್ನು ತೀರಿಸುವಂಥ ಒಂದು ದೊಡ್ಡ ಉದ್ದೇಶ ಇದರ ಹಿಂದಿದೆ. ದೇಶದ 67% ಜನರಿಗೆ ಅಗ್ಗದ ಆಹಾರ ಧಾನ್ಯ ಪೂರೈಕೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ. ನೋಡಿ, ಕೆಲವೊಂದು ವಿಶೇಷತೆಗಳಿದೆ. ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ಕಿಲೋ ₹3 ದರದಲ್ಲಿ 5 kg ಅಕ್ಕಿ ನೀಡುವಂಥದ್ದು. ಅದೇ ರೀತಿ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ಕಿಲೋ ₹2 ದರದಲ್ಲಿ 5 kg ಗೋಧಿಯನ್ನು ನೀಡುವಂಥದ್ದು. ಅದೇ ರೀತಿ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ ಕಿಲೋ ₹1 ದರದಲ್ಲಿ 5 kg ಕಾಳನ್ನು ನೀಡುವಂಥದ್ದು. ಇನ್ನು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ₹6,000 ಭತ್ಯೆ ಕೊಡ್ತೀವಿ ಅನ್ನುವಂಥದ್ದು ಕೂಡ ಇದರಲ್ಲಿದೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಧಾನ್ಯ ನೀಡುವಂಥದ್ದು, ಸಿದ್ಧ ಆಹಾರ ಪೂರೈಕೆ ಮಾಡುವಂಥದ್ದು ಕೂಡ ಇದರಲ್ಲಿ ಸೇರಿರುವಂಥದ್ದು. ಸೊ ಇದರ ವಿತರಣೆ ಹೇಗಾಗುತ್ತೆ ಅನ್ನುವಂಥದ್ದೇ ಭಾಳ ಪ್ರಮುಖವಾಗಿರುವಂಥ ಸಂಗತಿ. ಈಗಾಗಲೇ ಈ ವ್ಯವಸ್ಥೆ ಅನ್ನುವಂಥದ್ದು ಅವ್ಯವಸ್ಥೆಯಾಗಿದೆ. ಇಂಥ ಪಡಿತರ ವ್ಯವಸ್ಥೆಯ ಅಡಿಯಲ್ಲೇ ಇದರ ವಿತರಣೆ ಮಾಡಲಾಗುತ್ತೆ ಅನ್ನುವಂಥದ್ದು. ಪ್ರತಿ ವರ್ಷ ಯೋಜನೆಗೆ 1,25,000 ಕೋಟಿ ಖರ್ಚಾಗುತ್ತೆ ಅಂತ. ಇದರ ಆದಾಯ ಎಲ್ಲಿದು, ಹೇಗೆ ಹೊಂದಿಸುತ್ತೆ ಈ ಹಣವನ್ನು, ಇದೇ ಪ್ರಮುಖವಾಗಿರುವಂಥ ಸಂಗತಿ. ಪ್ರತಿ ವರ್ಷ 62 ದಶಲಕ್ಷ ಟನ್ ಅಕ್ಕಿ, ಗೋಧಿ, ಬೇಳೆಕಾಳು ವಿತರಣೆ ಆಗಬೇಕು. ಇನ್ನು ಕಾಯ್ದೆಯ ಹೈಲೈಟ್ಸ್ ಅನ್ನು ನೋಡಿದ್ರಿ. ಕಾಯ್ದೆಗೆ ವಿರೋಧ ಯಾಕೆ ಅನ್ನುವಂಥದ್ದು, ಬನ್ನಿ ಗ್ರಾಫಿಕ್ಸ್ ಮುಖಾಂತರ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೋಡೋಣ. ಕಾಯ್ದೆಗೆ ವಿರೋಧ ಕಾರಣ ಇಷ್ಟೇನೇ, ಹಳ್ಳ ಹಿಡಿದಂಥ
ಪಡಿತರ ವಿತರಣಾ ವ್ಯವಸ್ಥೆ, ಈ ವ್ಯವಸ್ಥೆಯ ಮುಖಾಂತರನೇ ನೀವೇನಾದರೂ ವಿತರಿಸ್ತೀರಿ ಅಂತ ಹೋದರೆ ಅದಕ್ಕಿಂತ ಒಂದು ದೊಡ್ಡ ವಿಫಲತೆ ಇನ್ನೊಂದು ಇರಲಾರದೇನೋ. ಇನ್ನು ಭ್ರಷ್ಟಾಚಾರ, ಖಾಸಗಿ ಲಾಭಕೋರರ ಹಾವಳಿ ಕೂಡ ಇಲ್ಲಿ ಎದ್ದು ಕಾಣುವಂಥದ್ದು. ಇನ್ನು ಫಲಾನುಭವಿಗಳ ಗುರುತಿಸುವಿಕೆಯಲ್ಲಿ, ಯಾಕಂದರೆ ಯಾರ್ಯಾರಿಗೆ ಕಾರ್ಡ್ ಸಿಕ್ಕಿದೆಯೋ ಆ ಕಾರ್ಡ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ್ಯಾವ ಸಿಗಬೇಕೋ ಅದು ಸಿಗಲ್ಲ, ನಿಜಕ್ಕೂ ದಕ್ಕಬೇಕಾದಂಥವ್ರಿಗೆ ದಕ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಫಲಾನುಭವಿಗಳನ್ನು ಹೇಗೆ ಗುರುತಿಸ್ತಾರೆ ಅನ್ನುವಂಥದ್ದು ಇಲ್ಲಿ ವೈಫಲ್ಯ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಇನ್ನು ಕೃಷಿ ಕುಟುಂಬಗಳ ಅನುತ್ಪಾದಕತೆಗೆ ದಾರಿಯಾಗುವಂಥದ್ದು. ನಮಗೆ ಬೇಕಾದಂಥ ಸಂದರ್ಭದಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ ಅಂತಂದರೆ ಯಾಕೆ ಜನ ಕಷ್ಟಪಡಕ್ಕೆ ಹೋಗ್ತಾರೆ? ಸೊ ಜನರಿಗೂ ಕೂಡ ಒಂದು ಲೆಕ್ಕದಲ್ಲಿ ಮೈಸಬರಿಕೆಯನ್ನು ತರುವಂಥ ಒಂದು ಪ್ರಯತ್ನ ಇಲ್ಲಿದೆ. ಇದರಿಂದ ಕೃಷಿ ಉತ್ಪಾದನೆ ಅನ್ನುವಂಥದ್ದು ಖಂಡಿತವಾಗಲೂ ಕುಂಠಿತ ಆಗುತ್ತೆ ಅನ್ನುವಂಥದ್ದು. ಇನ್ನು ಹೇಗೋ ಮ್ಯಾನೇಜ್ ಮಾಡ್ತೀವಿ ಅಂದರೂ ಕೂಡ ಬರ, ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಎಲ್ಲಿಂದ ತರಬೇಕಿದು ಅನ್ನುವಂಥದ್ದು ಇದು ನಿಜಕ್ಕೂ ಆ ಸಂದರ್ಭದಲ್ಲಿ ಅಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಜೊತೆಗೆ ಆಹಾರ ಧಾನ್ಯದ ಬೆಲೆ ಏರುಪೇರಿಗೂ ಕೂಡ ಇದು ದಾರಿಯಾಗುತ್ತೆ ಅನ್ನುವಂಥದ್ದು. ಇನ್ನು ವಿತ್ತೀಯ ಕೊರತೆ ಮೊದಲೇ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ವಿತ್ತೀಯ ಕೊರತೆ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಾಗಬಹುದು, ಒಂದು ಕೆಟ್ಟ ಸ್ಥಿತಿಗೆ ಬರಬಹುದು. ಬನ್ನಿ, ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಎಲ್ ಶಂಕರ್ ಇದ್ದಾರೆ ಇದರ ಬಗ್ಗೆ ಮಾತಾಡಲಿಕ್ಕೆ. ಜೊತೆಗೆ ನವದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬಿ ಎಲ್ ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಇಲ್ಲಿ ತನಕ ಕೆಲವೊಂದು ಹೈಲೈಟ್ಸನ್ನು ನೋಡಿದ್ವಿ. ನಿಜಕ್ಕೂ ಇದೊಂದು ರಾಜಕೀಯ ಭದ್ರತಾ ಕಾಯ್ದೆ ಇದು ಅಂತ, ಅಂದರೆ ರಾಜಕೀಯ ಲಾಭಕ್ಕೋಸ್ಕರನೇ UPA ಅಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಅನ್ನುವಂಥದ್ದು, ಏನಂತೀರಿ ಸರ್? ಇದರಲ್ಲಿ ಒಂದು 2-3 ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ಮೊದಲನೇದಾಗಿ, ಈ ದೇಶದಲ್ಲಿ 6 ದಶಕಗಳ ಸ್ವತಂತ್ರ ನಂತರನೂ ಕೂಡ ಹಸುವಿನಿಂದ ಬಳಲ್ತಿರತಕ್ಕಂಥವ್ರ ಸಂಖ್ಯೆ ಎಷ್ಟಿದೆ, ದಿನಕ್ಕೆ 2 ಹೊತ್ತು ಊಟ ಸಿಗದೆ ಇರತಕ್ಕಂಥ ಸಂಖ್ಯೆ ಎಷ್ಟಿದೆ, ಅದಕ್ಕೆ ಏನು ಮಾಡಬೇಕೋ ಮಾಡಬಾರ್ದು ಅಂತಕ್ಕಂಥ ಮೊದಲನೇ ಪ್ರಶ್ನೆ. ಎರಡನೇದು, ಇದಕ್ಕೆ ಹೊಂದಿಸಬೇಕಾಗಿರ್ತಕ್ಕಂಥ ಹಣ ಎಲ್ಲಿಂದ ತರ್ತೀರಿ ಅಂತಕ್ಕಂಥದ್ದು. ಮೂರನೇದು, ನೀವೇ ಹೇಳಿದಾಗೆ ಗ್ರಾಫಿಕ್ ಮುಖಾಂತರ ತೋರಿಸಿದಾಗೆ ಕೆಟ್ಟೋಗಿರ್ತಕ್ಕಂಥ ವಿತರಣಾ ವ್ಯವಸ್ಥೆಯಲ್ಲಿ ಇದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತದೋ ಇಲ್ಲೋ ಅಂತಕ್ಕಂಥದ್ದು ಮತ್ತೊಂದು. ಈ ಒಂದು 3-4 ಪ್ರಶ್ನೆಗಳು, ಮತ್ತು ಇದರಿಂದ ಕಾಂಗ್ರೆಸ್ಸಿಗೆ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈ 4 ಪ್ರಶ್ನೆಗಳನ್ನು ತಾವೆತ್ತಿದ್ದೀರಿ ಮತ್ತು ಈ ವಿಷಯ ಇಡೀ ದೇಶದಲ್ಲಿ ಚರ್ಚೆ ಆಗ್ತದೆ. ಇದ್ರ ಜೊತೆಗೆ ಈ ಕೃಷಿ ಉತ್ಪಾದನೆ ಕುಂಠಿತ ಆಗ್ತದೆ ಅಂತಕ್ಕಂಥದ್ದು. 4-5 ಪ್ರಶ್ನೆಗಳು, ಅಷ್ಟು ಪ್ರಶ್ನೆಗಳು ರೆಲೆವೆಂಟ್, ಯಾವುದು ಇರೆಲೆವೆಂಟು ಅಂತ ನಾನು ಹೇಳಿಲ್ಲ, ಚರ್ಚೆ ಆಗಲೇಬೇಕಾದಂಥ ವಿಷಯ. ಮೊದಲನೇ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು, ಇದನ್ನು ಸುಗ್ರೀವಾಜ್ಞೆ ಮುಖಾಂತರ ಯಾಕೆ ತಂದರು, ಅಧಿವೇಶನ ಇನ್ನು ಈ ತಿಂಗಳಲ್ಲೇ ಮಳೆಗಾಲದ ಅಧಿವೇಶನ ಸೇರ್ತದೆ, ಆಗ ತರಬಹುದಿತ್ತು ಅಂತ. ಈ ಪ್ರಯತ್ನ ಶುರುವಾಗಿರ್ತಕ್ಕಂಥದ್ದು ಈಗಲ್ಲ, ಕಳೆದ 1 ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ಇದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಚರ್ಚೆ ಆಗಿತ್ತು. ಲೋಕಸಭೆಗೆ ಅದನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು, ಅನೇಕ ಸಭೆಗಳನ್ನು ಪ್ರತಿಪಕ್ಷದವರು ಒಟ್ಟಿಗೆ ಮಾಡಿದರು. ಅವರು ಒಂದಲ್ಲ ಒಂದು ಕಾರಣ ನೀಡಿ ಇದನ್ನು ಮುಂದೆ ಹಾಕ್ತಾನೆ ಬಂದರು. ಅನಿವಾರ್ಯತೆ ಒಂದೇನಿರ್ಬೋದು, ಪ್ರತಿಪಕ್ಷದಲ್ಲಿರ್ತಕ್ಕಂಥವ್ರು ಇದರ ರಾಜಕೀಯ ಲಾಭ ಕಾಂಗ್ರೆಸ್ಸಿಗೆ ಆಗ್ಬೋದು, ಕಾಂಗ್ರೆಸ್ನವ್ರು ಈ ಕೆಲಸ ಮಾಡಿದರು, ರೈಟ್ ಟು ಇನ್ಫಾರ್ಮೇಷನ್ ಇವ್ರದ್ದು, ರೈಟ್ ಟು ಎಜುಕೇಷನ್ ಇವ್ರದ್ದು, ರೈಟ್ ಟು ವರ್ಕ್ ಇವ್ರದ್ದು, ಫುಡ್ ಸೆಕ್ಯೂರಿಟಿನೂ ಇವ್ರದ್ದು, ಎಲ್ಲ ಇವರೇ ಮಾಡಿದರೆ ನಮಗೇನು ಉಳಿಯೋದಿಲ್ಲ ಅನ್ನೋ ಕಾರಣಕ್ಕೆ ಅವರು ರಾಜಕಾರಣಕ್ಕೋಸ್ಕರನೇ ವಿಳಂಬ ಮಾಡ್ಕೊಳ್ತಾ ಬಂದರು. ಹಾಗಾಗಿ ಅನಿವಾರ್ಯವಾಗಿ ಕೊನೆಗೆ ಆರ್ಡಿನೆನ್ಸ್ ಮುಖಾಂತರ, ಸುಗ್ರೀವಾಜ್ಞೆ ಮುಖಾಂತರ ಇದನ್ನು ತಂದು ನಮ್ಮ ಬದ್ಧತೆಯನ್ನು ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿ, ಇದು ಒಂದು ಅಂಶ. ಇದರ ರಾಜಕೀಯ ಲಾಭ ಕಾಂಗ್ರೆಸ್ಸಿಗೆ ಆಗ್ತದ ಅಂತ ಅನೇಕರು ಕೇಳ್ತಾರೆ. ಒಂದು, ನಿಮಗೂ ಗೊತ್ತು, ಸಾರ್ವಜನಿಕರಿಗೂ ಗೊತ್ತು, ಇಡೀ ಪಡಿತರ ವ್ಯವಸ್ಥೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತದೆ ಹೊರತಾಗಿ ವಿತರಣೆ ಮಾಡ್ತಕ್ಕಂಥದ್ದು, ಮತ್ತೊಂದು ಕಾರ್ಡ್ ಕೊಡ್ತಕ್ಕಂಥದ್ದು, ಫೈರ್ ಪ್ರೈಸ್ ಶಾಪ್ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ರಾಜ್ಯ ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ. ರಾಜ್ಯ ಸರ್ಕಾರ ಯಾರಿಗೆ ಕಾರ್ಡ್ ಕೊಡಬೇಕು, ಯಾರಿಗೆ ಫೈರ್ ಶಾಪ್ ಕೊಡಬೇಕು ಅನ್ನೋದ್ರೆ ಕೇಂದ್ರ ಸರ್ಕಾರ ಮೂಗು ತೋರಿಸೋದಿಲ್ಲ. ಹಾಗಾಗಿ ರಾಷ್ಟ್ರದ ಅರ್ಧ ರಾಜ್ಯಗಳಿಗಿಂತ ಕಡಿಮೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಉಳಿದ ರಾಜ್ಯಗಳಲ್ಲಿ ಪ್ರತಿಪಕ್ಷಗಳ ಅಧಿಕಾರವಿದೆ. ಕಮ್ಯುನಿಸ್ಟರು ಇದ್ದಾರೆ, BJP ಅವರು ಇದ್ದಾರೆ, ಬೇರೆ ಬೇರೆ ಪಕ್ಷದವರೆಲ್ಲ ಇದ್ದಾರೆ. ಅವರೂ ಕೂಡ ಇದರ ಲಾಭವನ್ನು ಪಡಿತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ. ಕೇಂದ್ರ ಸರ್ಕಾರದ ಸಹಾಯ ಇಲ್ಲದೇ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಈ ಯೋಜನೆ ಜಾರಿನಲ್ಲಿದೆ. ನಮ್ಮ ರಾಜ್ಯದಲ್ಲೂ 10ನೇ ತಾರೀಕಿಂದ ಜಾರಿಗೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ರಾಜಕೀಯ ಲಾಭ ಕಾಂಗ್ರೆಸ್ಸಿಗೆ ಆಗ್ತದೆ ಅಂತಕ್ಕಂಥ ತಪ್ಪು. ಆಯಾ ರಾಜ್ಯಗಳನ್ನು ಯಾವ ರೀತಿ ಮಾಡ್ತಾರೆ, ಎಷ್ಟು ವ್ಯವಸ್ಥಿತವಾಗಿ ಪಡಿತರ ವ್ಯವಸ್ಥೆ ಚೆನ್ನಾಗಿದೆಯೋ ಇಲ್ಲ ಅಂತ ಹೇಳಿದ್ರೆ ಆಯಾ ರಾಜ್ಯಗಳ ಜವಾಬ್ದಾರಿ ಹೊರತು ಕೇಂದ್ರ ಜವಾಬ್ದಾರಿ ಅಲ್ಲ. ಇನ್ನು ಇದಕ್ಕೆ ಖರ್ಚಾಗ್ತಕ್ಕಂಥ ಹಣ, ಈಗಾಗಲೇ ಕೇಂದ್ರ ಸರ್ಕಾರ ಸುಮಾರು 68ರಿಂದ 70 ಸಾವಿರ ಕೋಟಿ ರೂಪಾಯಿಗಳನ್ನು ಈ ಅಗ್ಗದ ಆಹಾರ ಧಾನ್ಯವನ್ನು ಸಬ್ಸಿಡಿ ರೂಪದಲ್ಲಿ ಕೊಡಲಿಕ್ಕೆ ಈಗಾಗಲೇ ಖರ್ಚು ಮಾಡ್ತಾ ಇದೆ. ಇನ್ನೊಂದು 35ರಿಂದ 40 ಸಾವಿರ ಕೋಟಿ ರೂಪಾಯಿ ಎಕ್ಸ್ಟ್ರಾ ಅವ್ರು ಮೊಬಿಲೈಸ್ ಮಾಡಬೇಕು. ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಇಷ್ಟು ಹಣವನ್ನು ಮೊಬಿಲೈಸ್ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ಇನ್ನೊಂದು, ಟೈಮಿಂಗ್ ಬಗ್ಗೆ ನಾನು ಆಗಲೇ ಹೇಳಿದೆ, ಸತತ ಪ್ರಯತ್ನ ಮಾಡಿಯೂ ಕೂಡ ವಿಫಲ ಆದ ನಂತರ ಇದನ್ನು ಮಾಡಿದ್ದಾರೆ ಅಂಥೇಳಿ. ಇನ್ನು ಉಳಿದ ಹಾಗೆ ಇದನ್ನು ಮುಂದೆ ಬರ್ತಕ್ಕಂಥ ಚುನಾವಣೆಗೋಸ್ಕರ ಮಾಡ್ತಾ ಇದ್ದಾರೋ ಅಂತಕ್ಕಂಥದ್ದು. ಈಗ
ನರೇಗಾ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ, ಇದು ಎಲ್ಲ ರಾಜ್ಯಗಳು ಗ್ರಾಮ ಪಂಚಾಯತಿ ಮುಖಾಂತರ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದರ ರಾಜಕೀಯ ಲಾಭ ಹಾಗಿದ್ರೆ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಗೆಲ್ಲಬೇಕಿತ್ತು, ಗೆಲ್ಲಿಲ್ಲ. ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತೋಯ್ತು ಅದು ಬಂದ ನಂತರನೂ ಕೂಡ. ಕರ್ನಾಟಕದಲ್ಲೂ ಸೋತಿತ್ತು ಅದು ಬಂದ ನಂತರ. ಈ ಸರ್ತಿ ಚುನಾವಣೆಯಲ್ಲಿ ಮಾತ್ರ ನಾವು ಗೆದ್ದಿರ್ತೇವೆ. ಹಾಗಾಗಿ ಯಾರು ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅವರಿಗೆ ಮಾತ್ರ ರಾಜಕೀಯ ಲಾಭ ಆಗ್ತದೆ ಅಂತಕ್ಕಂಥದ್ದು ಕೂಡ ಸತ್ಯವಾಗಿರ್ತಕ್ಕಂಥದ್ದಲ್ಲ. ಆದರೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡ್ತಕ್ಕಂಥಕ್ಕೆ ನರೇಗಾ ಯೋಜನೆ, ಹಸಿವಿನಿಂದ ಯಾರು ಕೂಡ ಬಳಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಬಾಣಂತಿಯವ್ರದ್ದು ಹೇಳಿದ್ರಿ, ಮಕ್ಕಳದ್ದು ಹೇಳಿದ್ರಿ, ಪೌಷ್ಟಿಕ ಆಹಾರದ ಹೇಳಿದ್ರಿ. ಇದರಲ್ಲಿ ಭಾಳ ದೊಡ್ಡ, ಈಗ ಒಂದು ದೃಷ್ಟಿಯಿಂದ ನಿಜ ಹೇಳಬೇಕು ಅಂದರೆ ನಾನು ಕರ್ನಾಟಕದಲ್ಲಿ ನಾವು ಜಾರಿಗೆ ತರ್ತಾ ಇರ್ತಕ್ಕಂಥ ಯೋಜನೆಗಿಂತ ಇದು ಪ್ರಗತಿಪರ ಆಗಿದೆ. ಯಾಕಂದರೆ ಅಲ್ಲಿ ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಜೊತೆ ಗೋಧಿ ಕೊಡ್ತಾರೆ, ಬ್ಯಾಲೆನ್ಸ್ಡ್ ಡಯಟ್ ಕೊಡ್ತಕ್ಕಂಥ ಪ್ರಯತ್ನ ಕುಟುಂಬಕ್ಕೆ ಸಾಕಾಗಷ್ಟು ಇಲ್ಲದೆ ಇರೋ 15 ಕೆಜಿ ಅಲ್ಲ ಇದು ಕಾರ್ಯಸಾಧನ ಅನ್ನುವಂಥದ್ದು ಮಾತ್ರ. ಯಾಕಂದರೆ ಇದು 1.25 ಲಕ್ಷ ಕೋಟಿ ಹಣ, ಅದೇನು ಹುಡುಗಾಟಿಕೆ ಅಲ್ಲ, ಅದಕ್ಕೆ ಮೀಸಲಿಡಬೇಕು ಅನ್ನುವಂಥದ್ದು ಒಂದು. ಜೊತೆಗೆ ಅಂದರೆ ಇಷ್ಟು ಮೊತ್ತದ ಹಣ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥ ಸಂಗತಿ. ಹೆಂಗೆ ಹೊಂದುತ್ತೆ ನಿಮ್ಮ ಹತ್ರನೂ ಅಂಕಿಅಂಶ ಇರಬೇಕು ನೋಡಿ. ಈಗ 68-70 ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಖಂಡಿತವಾಗ್ಲೂ ಇದೆಲ್ಲ ಆದಮೇಲೂ ಕೂಡ ತಲುಪಬೇಕಾದಂಥವರಿಗೆ ತಲುಪ್ತಿಲ್ಲ ಈ ವ್ಯವಸ್ಥೆಯಲ್ಲಿ. ಇಂಥ ಸಂದರ್ಭದಲ್ಲಿ ಇದೊಂದು ಯೋಜನೆ ತಂದರೆ ಇನ್ನೇನಾಗಬಹುದು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ನಾನು ಇನ್ನಷ್ಟು ಮಾತಾಡ್ತೀನಿ ಶಂಕರ್ಜಿ ತಮ್ಮ ಜೊತೆಗೆ. ಪ್ರಶಾಂತ್ ನಾಥೋ ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ. ಅದರ ಮೊದಲು ಪುಟ್ಟ ವಿರಾಮ.